ಪದವ್ ಫ್ರೆಂಡ್ಸ್ ಕ್ಲಬ್ ತನ್ನ ಸ್ವರ್ಣ ವಾರ್ಷಿಕೋತ್ಸವವನ್ನ ಫೆಬ್ರವರಿ 13ರಿಂದ 17ರವರೆಗೆ ಶಕ್ತಿನಗರ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಿದೆ ಎಂದು ಕ್ಲಬ್ ಅಧ್ಯಕ್ಷ ಶ್ರೀ ಕುಶಾಲ್ ಕುಮಾರ್ ಕೆ ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಾಮಾಜಿಕ, ಶೈಕ್ಷಣಿಕ, ಕ್ರೀಡಾ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸ್ತಾ ಇರುವ ಪದವ್ ಫ್ರೆಂಡ್ಸ್ ಕ್ಲಬ್ ಶಕ್ತಿನಗರ ಪರಿಸರದ ಹೆಮ್ಮೆಯ ಸಂಸ್ಥೆಯಾಗಿ ಬೆಳೆದಿದೆ. ಸ್ಥಳೀಯ ಸರ್ಕಾರಿ ಶಾಲೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಸಂಸ್ಥೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ, ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸುವುದರೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ನೀಡ್ತಾ ಇದೆ. ಶಕ್ತಿನಗರದಲ್ಲಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಸ್ಥಾಪನೆಗೆ ಸಂಸ್ಥೆಯ ನಿರಂತರ ಪ್ರಯತ್ನ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಸ್ವರ್ಣ ಸಂಭ್ರಮದ ಅಂಗವಾಗಿ ಕಳೆದ ಏಪ್ರಿಲ್ನಿಂದ ವರ್ಷಪೂರ್ತಿ ಘನಹೋಮ, ಸತ್ಯನಾರಾಯಣ ಪೂಜೆ, ಹರಿಕಥಾ, ಕ್ರೀಡಾ ಸ್ಪರ್ಧೆಗಳು, ಕ್ರಿಕೆಟ್ ಪಂದ್ಯಾಟ, ಫುಡ್ ಫೆಸ್ಟಿವಲ್ ಸೇರಿದಂತೆ ಅನೇಕ ಧಾರ್ಮಿಕ, ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸ್ವರ್ಣ ಸಂಭ್ರಮ ಸಮಿತಿಯ ಅಧ್ಯಕ್ಷ ಶ್ರೀ ಜಾನ್ಸನ್, ಕಾರ್ಯದರ್ಶಿ ಶ್ರೀ ರಾಮಕೃಷ್ಣ ಭಟ್, ಸಂಚಾಲಕ ಶ್ರೀ ಅಶೋಕ್ ನಾಯ್ಕ, ಲೆಕ್ಕ ಪರಿಶೋಧಕ ಶ್ರೀ ರವೀಂದ್ರ ರೈ, ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಸಾದ್ ಟಿ ಹಾಗೂ ಸಂಚಾಲಕ ಶ್ರೀ ಹರೀಶ್ ಕುಮಾರ್ ಜೋಗಿ ಉಪಸ್ಥಿತರಿದ್ದರು. ಫೆಬ್ರವರಿ 13ರಿಂದ ಫೆಬ್ರವರಿ 17ರ ತನಕ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿಕ್ಕಿದೆ. ಖ್ಯಾತ ಉದ್ಯಮಿ, ಕಲಾ ಪೋಷಕ ಹಾಗೂ ಸಮಾಜ ಸೇವಕ ಶ್ರೀ ಹರೀಶ್ ಶೇರಿಗಾರ್ ಇವರನ್ನು ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಹಾಗೆ ಅವರು ಆ ದಿವಸದ ಸ್ವರ್ಣ ರಸಮಂಜರಿ ಕಾರ್ಯಕ್ರಮವನ್ನು ಅವರು ಪ್ರಾಯೋಜಿಸಲಿಕ್ಕಿದ್ದಾರೆ. ಹಾಗೆ ಆ ದಿವಸ ನಮ್ಮ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕ ಕೆಲಸ ಮಾಡಿರುವಂತಹ ಸಿನಿಯಾ ಕ್ಯಾಸ್ಟಲಿನವರನ್ನು ಕೂಡ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಅವರು ಬಹಳಷ್ಟು ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ವಿದ್ಯಾರ್ಥಿಗಳನ್ನ ಅವರ ಕ್ರೀಡಾ ಸಾಮರ್ಥ್ಯಗಳನ್ನ ಪರಿಗಣಿಸಿ ಅವರಿಗೆ ತರಬೇತಿ ನೀಡುವಂತ ಕಾರ್ಯಕ್ರಮ ಮಾಡಿದ್ದಾರೆ. ತುಂಬಾ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಕೂಡ ಮಿಂಚಿದ್ದಾರೆ. ಹಾಗೆ ಆ ದಿವಸ ನಮ್ಮ ಪದವ್ ಫ್ರೆಂಡ್ಸ್ ಕ್ಲಬ್ನ ಗೌರವಾಧ್ಯಕ್ಷರಾಗಿ ಕಳೆದ 50 ವರ್ಷಗಳಿಂದ ಸೇವೆ ಸಲ್ಲಿಸುವಂತಹ ಶ್ರೀ ಗಣೇಶ್ ಕೊಂಟಲ್ಪಾಡಿ, ಹಾಗೆ ನಮ್ಮ ಕಳೆದ 10 ವರ್ಷದಿಂದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತಹ ಶ್ರೀಯುತ ಕುಶಾಲ್ ಕುಮಾರ್ ಇವರನ್ನು ಕೂಡ ಅಭಿನಂದಿಸುವಂತ ಕಾರ್ಯಕ್ರಮ ಇದೆ. ಆ ದಿವಸ ರಾಜ್ಯದ ಖ್ಯಾತ ಕಲಾವಿದರು, ರಾಜ್ಯದ ಹಾಗೂ ಅಂತಾರಾಜ್ಯ ಖ್ಯಾತ ಕಲಾವಿದರ ಒಂದು ಸಂಗಮದಲ್ಲಿ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಚಿನ್ನಾರ ಮುತ್ತ ಖ್ಯಾತಿಯ ವಿಜಯ ರಾಘವೇಂದ್ರ ಅವರು ಆ ದಿವಸ ಬರ್ಲಿಕ್ಕಿದ್ದಾರೆ. ಹಾಗೆ ನಿಮಿಕಾ ರತ್ನಾಕರ್ ಅವರು ಬರ್ಲಿಕ್ಕಿದ್ದಾರೆ. ಅವರು ಕೂಡ ಚಲನಚಿತ್ರ ನಟಿ. ಹಾಗೆ ಅಲ್ಲದೆ ತುಂಬಾ ಖ್ಯಾತ ಸಂಗೀತಗಾರರು ಆ ದಿವಸ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ 16ರಂದು ಆ ದಿವಸದ ಕಾರ್ಯಕ್ರಮವನ್ನ ಬಂಟಾರಯ್ಯ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮಾಲಾಡಿ ಅಜಿತ್ ಕುಮಾರ್ ರೈ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಆ ದಿವಸ ಮತ್ತೆ ಇಬ್ಬರು ಮೇರು ಕಲಾವಿದರಾದ ಶ್ರೀ ದೇವದಾಸ್ ಕಾಪಿಕಾಟ್ ಅವರಿಗೆ ತೆಲಿಕೆದ ಹೆಸರು ಎಂಬ ಬಿರುದು, ಹಾಗೆ ಶ್ರೀ ವಿಜಯ್ ಕುಮಾರ್ ಕೊಡಿಯಲ್ಬೇರ್ ಅವರಿಗೆ ಕಲಾಶಕ್ತಿ ಎಂಬ ಬಿರುದು ನೀಡಿ ಗೌರವಿಸಲಾಗಲಿಕ್ಕಿದೆ. ಹಾಗೆ ನಮ್ಮ ಸ್ವರ್ಣ ಸಂಭ್ರಮದ ಅಧ್ಯಕ್ಷರು ಶ್ರೀಯುತ ಜಾನ್ಸನ್ ಇದ್ದಾರೆ. ಅವರನ್ನು ಕೂಡ ಆ ದಿವಸ ಅಭಿನಂದಿಸುವ ಕಾರ್ಯಕ್ರಮ ಇದೆ. ಆ ದಿವಸ ಒಂದು ಪೌರಾಣಿಕ ಭಕ್ತಿ ಪ್ರಧಾನ ನಾಟಕ ವಿದ್ಯಾರ್ಥಿ ತಂಡದವರಿಂದ ಜೈ ಹನುಮಾನ್ ಎಂಬ ನಾಟಕ ನಡೆಯಲಿಕ್ಕಿದೆ. 17ರಂದು ಕೊನೆಯ ದಿವಸದ ಕಾರ್ಯಕ್ರಮ. ಆ ದಿವಸ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಉಮೇಶ್ ಪಂಬದರ್ ಅವರನ್ನ ಸನ್ಮಾನಿಸಲಿಕ್ಕಿದ್ದೇವೆ. ಹಾಗೆ ನಮ್ಮ ಸಂಸ್ಥೆಯ ಕಟ್ಟಡಕ್ಕೆ ನಮಗೆ ಸ್ಥಳದಾನ ನೀಡಿದಂತಹ ಶ್ರೀಯುತ ತಿಮ್ಮಪ್ಪೈ ಅವರ ಕುಟುಂಬವನ್ನು ಕೂಡ ಒಂದು ಗೌರವಿಸುವ ಕಾರ್ಯಕ್ರಮ ಇದೆ. ಹಾಗೆ ಆ ದಿವಸ ಶ್ರೀಯುತ ದಿವಾಣ ಗೋವಿಂದ್ ಭಟ್ ಇವರು ಅನನ್ಯ ಫೀಡ್ಸ್ ಇದರ ಮಾಲೀಕರು, ನಮ್ಮ ಪೋಷಕರು, ನಮ್ಮ ಸಂಸ್ಥೆಯ ಪೋಷಕರು, ಯಾವಾಗಲೂ ನಮ್ಮ ಜೊತೆ ಇರುವವರು. ಅವರು ಈ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ. ಅವರನ್ನು ಕೂಡ ಗೌರವಿಸುತ್ತಿದ್ದೇವೆ. ಆ ದಿವಸ ಹನುಮಗಿರಿ ಮಾಡಿದವರಿಂದ ಶ್ವೇತಕುಮಾರ್ ಚರಿತ್ರ ಹಾಗೂ ವೀರಾಭಿಮನ್ಯು ಎಂಬ ಯಕ್ಷಗಾನ ಪ್ರಸಂಗವನ್ನು ಅವರು ಆಡ್ಲಿಕ್ಕಿದ್ದಾರೆ. ಹಾಗೆ ಇವಿಷ್ಟು 5 ದಿವಸದ ಕಾರ್ಯಕ್ರಮಗಳು. ಕಳೆದ 1 ವರ್ಷದಲ್ಲಿ ವಿವಿಧ ಮನರಂಜನೆ ಕಾರ್ಯಕ್ರಮಗಳ ಜೊತೆಗೆ ಈ ಒಂದು ಕಾರ್ಯಕ್ರಮ 5 ದಿವಸದ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಸ್ವರ್ಣ ಸಂಭ್ರಮವನ್ನು ಒಂದು ಸಮಾಪನಗೊಳಿಸುವ ಒಂದು ಯೋಜನೆಯಲ್ಲಿ ಇದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ತಾವೆಲ್ಲ ಮಾಧ್ಯಮ ಮಿತ್ರರು ಹೆಚ್ಚಿನ ಪ್ರಚಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ನಮ್ಮ ಆಹಾರ ಮೇಳ, ಫುಡ್ ಫೆಸ್ಟಿವಲ್ ನಾವು PFC ಪರ್ವ ಅಂತ ಏನ್ ಮಾಡಿದ್ದೇವೆ, ಅದು ಬಹಳಷ್ಟು ಯಶಸ್ವಿಯಾಗಿದೆ. ಹೆಚ್ಚಿನ ಪ್ರಮುಖ ಪತ್ರಿಕೆಗಳಲ್ಲಿ ತಾವೆಲ್ಲ ಅದಕ್ಕೆ ಸುದ್ದಿ ವಿಭಾಗದಲ್ಲಿ ಪ್ರಚಾರ ಕೊಟ್ಟಿದ್ದೀರಿ. ನಾವು ಎನಿಸಿದಕ್ಕಿಂತಲೂ 10 ಪಟ್ಟು ಜಾಸ್ತಿ ಜನ ಬಂದಿರ ಅಂತ ಹೇಳ್ಬಹುದು. ಬಹಳಷ್ಟು ಯಶಸ್ವಿಯಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನ ಕೇಳ್ತಾ ಇದ್ದೇವೆ.